ಈಕೆ ಜಸ್ಟ್ 23 ವರ್ಷದ ಹುಡುಗಿ. ತೆಳ್ಳಗಿನ ಮೈ, ಹಾಲಿನಷ್ಟು ಬಿಳಿ ಬಣ್ಣ. ಯಾವ ಬಾಲಿವುಡ್ ನಟಿಗೂ ಕಮ್ಮಿ ಇಲ್ಲ. ನಿಜಕ್ಕೂ ಈಕೆಯ ಸೌಂದರ್ಯಕ್ಕೆ ಸಾಟಿ ಇಲ್ಲ. ಸಹಜವಾಗಿಯೇ ಈಕೆಯ ಚೆಲುವಿಗೆ ಲಕ್ಷಾಂತರ ಹುಡುಗರು ಹುಚ್ಚರಾಗಿದ್ದಾರೆ. ಆದರೆ ಈಕೆ ಸಿಕ್ಕಾಪಟ್ಟೆ ಡೇಂಜರ್ ಹುಡುಗಿ. ನೋಡೋಕೆ ಸಖತ್ ಕ್ಯೂಟು. ಒಮ್ಮೆ ಟ್ರೈ ಮಾಡೋಣ ಅಂತ ಹತ್ರ ಹೋದ್ರಿ ಅಂತ ಇಟ್ಕೊಳ್ಳಿ, ನೇರ ಹರಿಶ್ಚಂದ್ರ ಘಾಟಿಗೆ ಸೇರಿಸ್ಬಿಡ್ತಾಳೆ. ಈಕೆ ಎಷ್ಟು ಪವರ್ಫುಲ್ ಅಂದ್ರೆ ಈಕೆ ಹೆಸರು ಕೇಳಿದ್ರೆ ಸಾಕು ಎಷ್ಟೋ ಮಂದಿ ನಿಂತಲ್ಲೇ ನಡುಕ್ತಾರೆ. ಅಷ್ಟಕ್ಕೂ ಈಕೆ ಯಾರು, ಈಕೆ ಮಾಡ್ತಿರೋ ಕೆಲಸ ಏನು ಗೊತ್ತಾ? ಅದನ್ನೆಲ್ಲ ಹೇಳಿದ್ರೆ ನೀವು ದಂಗಾಗಿ ಬಿಡ್ತೀರಾ. ಅದನ್ನ ಹೇಳ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈಕೆ ಹೆಸರು ಅಸ್ಮಿತಾ ಬಾ ಗೋಹಿಲ್ ಅಲಿಯಾಸ್ ಡಿಕು. ಊರಿನ ಜನ ಭೂರಿ ಅನ್ನುವ ಇನ್ನೊಂದು ಹೆಸರು ಇಟ್ಟಿದ್ದಾರೆ. ನೋಡೋಕೆ ಸಾಮಾನ್ಯ ಹುಡುಗಿಯಂತೆ ಕಾಣುವ 23 ವರ್ಷದ ಅಸ್ಮಿತಾ ಸಾಮಾಜಿಕ ಜಾಲತಾಣದಲ್ಲಿಯೂ ಫೇಮಸ್. ಆದರೆ ಈಕೆಯ ಹಿನ್ನೆಲೆ ಮಾತ್ರ ನಿಜಕ್ಕೂ ಆತಂಕಕಾರಿ. ಈಕೆ ಸೂರತ್ ಅಲ್ಲಲ್ಲ, ಈ ದೇಶದ ಮೋಸ್ಟ್ ಬ್ಯೂಟಿಫುಲ್ ಲೇಡಿ ಡಾನ್. ಸೂರತ್ನ ಲೇಡಿ ಡಾನ್ ಎಂದೇ ಹೆಸರುವಾಸಿ. ಬಹಳ ಬೇಗನೆ ಕ್ರಿಮಿನಲ್ ವೃತ್ತಿಗೆ ಕೈ ಹಾಕಿರುವ ಈ ಯುವತಿ ಮೇಲೆ ಎಷ್ಟು ಕೇಸ್ಗಳಿವೆ ಅನ್ನೋದು ಆಕೆಗೂ ಗೊತ್ತಿಲ್ಲ. ಒಂದಲ್ಲ ಎರಡೆರಡು ಕೊಲೆ ಕೇಸ್ಗಳಲ್ಲಿ ಜೈಲಿಗೂ ಹೋಗಿ ಬಂದಿದ್ದಾಳೆ. ಸಾಮಾಜಿಕ ಮಾಧ್ಯಮದ ಬಗ್ಗೆ ವಿಪರೀತ ಗೀಳನ್ನ ಹೊಂದಿರುವ ಈ ಯುವತಿ ಇಂಟರ್ನೆಟ್ನಲ್ಲಿ ಸಖತ್ ಫೇಮಸ್. ಫ್ಯಾನ್ಸಿ ಬೈಕ್, ಕಾರುಗಳ ಜೊತೆ ಮತ್ತು ಖಡ್ಗ, ಬ್ಲೇಡ್ ಹಾಗೂ ಗನ್ಗಳ ಜೊತೆ ಪೋಸ್ಟ್ ನೀಡಿರುವ ಆಕೆಯ ಫೋಟೋಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಕಾಣಬಹುದು. ಅಸ್ಮಿತಾ ಗೋಹಿಲ್ಗೆ ಬೈಕಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಕ್ರೇಜ್. ಈ ಲೇಡಿ ಡಾನ್ ಆಗಾಗ ಸೂರತ್ ನಗರದಲ್ಲಿ ಬೈಕ್ ಓಡಿಸ್ತಿರ್ತಾಳೆ, ಕೆಲವೊಮ್ಮೆ ಗೆಳೆಯರ ಜೊತೆ ಅಥವಾ ಒಬ್ಬಂಟಿಯಾಗಿ. ಇದಲ್ಲದೆ ಅವಳು ಆಗಾಗ ತನ್ನ ಆಯುಧಗಳನ್ನ ಬೀಸುವಾಗ ಫೋಟೋ ತೆಗೆಯುತ್ತಾಳೆ. ತುಂಬಾ ಸ್ಟೈಲಿಶ್ ಆಗಿರುವ ಈ ಲೇಡಿ ಡಾನ್ ಸೋಷಿಯಲ್ ಮೀಡಿಯಾದಲ್ಲೂ ತುಂಬಾ ಆಕ್ಟಿವ್. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಪ್ರತಿದಿನ ಹೊಸ ಹೊಸ ಚಿತ್ರಗಳು ಅಪ್ಲೋಡ್ ಆಗ್ತಾನೆ ಇರ್ತವೆ. ಈಕೆಗೆ ಲಕ್ಷಾಂತರ ಫ್ಯಾನ್ಸ್ ಕೂಡ ಇದ್ದಾರೆ. ಆದರೆ ಶಸ್ತ್ರಸಜ್ಜಿತಳಾಗಿದ್ದಾಗ ಮಾತ್ರ ಆಕೆಯ ವರ್ತನೆ ಊಹಿಸೋದು ಕೂಡ ಅಸಾಧ್ಯ. ದಿಢೀರನೆ ಜನರ ಮೇಲೆ ಆಕ್ರಮಣ ಮಾಡೋದೂ ಉಂಟು. ಇತ್ತೀಚೆಗೆ ಜನರನ್ನ ತಲವಾರೊಂದರ ಮೂಲಕ ಹೆದರಿಸಿ ಹಣಕ್ಕೆ ಬೇಡಿಕೆ ಇಟ್ಟ ಕಾರಣಕ್ಕಾಗಿ ಒಮ್ಮೆ ವೈರಲ್ ಆಗಿದ್ಲು. ಸೂರತ್ನಲ್ಲಿ ಈ ಹುಡುಗಿ ಬಗ್ಗೆ ಅದೆಷ್ಟು ಭಯ ಇದೆ ಅಂದ್ರೆ ಅಂಗಡಿಯ ಮಾಲೀಕರು ಆಕೆಯ ವಿರುದ್ಧ ಪೊಲೀಸ್ ದೂರು ಕೂಡ ನೀಡೋದಿಲ್ಲ. ಅಷ್ಟಕ್ಕೂ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಹೆಣ್ಣು ಮಗಳು ಇಷ್ಟೊಂದು ಪವರ್ಫುಲ್ ಆಗಿದ್ದೇಗೆ ಅಂತ ನಿಮಗೂ ಆಶ್ಚರ್ಯ ಆಗ್ತಿರಬಹುದು. ಪ್ರತಿಯೊಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ. ಆದರೆ ಡಿಕು ವಿಷಯದಲ್ಲಿ ಇದು ಸಂಪೂರ್ಣ ತದ್ವಿರುದ್ಧ. ಹೌದು, ಕೆಲವು ವರ್ಷಗಳ ಹಿಂದೆ ಅಸ್ಮಿತಾ ಗುಜರಾತ್ನ ಉನಾದಾ ಅನ್ನೋ ಹಳ್ಳಿಯ ಗಾಗ್ರಾದಲ್ಲಿ ವಾಸಿಸುತ್ತಿದ್ದ ತೀರಾ ಸರಳ ಹುಡುಗಿ. ಅವಳು ತನ್ನ ಕುಟುಂಬದೊಂದಿಗೆ ಹಳ್ಳಿಯಲ್ಲೇ ವಾಸಿಸ್ತಿದ್ಲು. ಭೂರಿಗೆ 4 ಸಹೋದರಿಯರಿದ್ದಾರೆ. ಈಕೆ ಕೊನೆಯವಳು. ಹೀಗಿರುವಾಗ ಅದೊಂದು ದಿನ ಸೂರತ್ನ ಡಾನ್ ಸಂಜಯ್ ಪುರಾನನ್ನ ಭೇಟಿಯಾದ್ಲು. ಸಂಜಯ್ ಪುರ ಹೆಸರು ಕೇಳಿದ್ರೆ ಇಡೀ ಸೂರತ್ ನಡುಗುತ್ತೆ. ಡಾನ್ ಫ್ರೆಂಡ್ಶಿಪ್ ಮಾಡಿಕೊಂಡ ಅಸ್ಮಿತಾ ಭೂರ ಜೊತೆ ವಾಸಿಸಲು ಪ್ರಾರಂಭಿಸಿದ್ಲು ಮತ್ತು ಅವನೊಂದಿಗೆ ಸುಲಿಗೆ, ಹಲ್ಲೆ, ದರೋಡೆ ಮುಂತಾದ ಘಟನೆಗಳಲ್ಲಿ ಭಾಗಿಯಾದ್ಲು. ಸಂಜಯ್ ಬುರನಿಂದಾಗಿ ಜನರು ಕ್ರಮೇಣ ಅಸ್ಮಿತಾಳನ್ನ ಗುರುತಿಸಲು ಪ್ರಾರಂಭಿಸಿದ್ರು. ಬರ್ತಾ ಬರ್ತಾ ಗುಜರಾತ್ನಾದ್ಯಂತ ಜನರು ಅಸ್ಮಿತಾಳನ್ನ ಬುರನ ಗೆಳತಿ ಅಂತಲೇ ಗುರುತಿಸಲು ಪ್ರಾರಂಭಿಸಿದ್ಲು. ಬುರನ ಗೆಳತಿಯಾದ ಕಾರಣ ಅವಳಿಗೆ ಭೂರಿ ಅನ್ನೋ ಹೆಸರೂ ಬಂತು. ಕ್ರಮೇಣ ಈಕೆಯ ಹೆಸರು ಎಷ್ಟರ ಮಟ್ಟಿಗೆ ಹೆಚ್ಚಾಯಿತು ಅಂದ್ರೆ ಅವಳ ಹೆಸರು ಕೇಳಿದ್ರೂ ಜನ ಹೆದರತೊಡಗಿದ್ರು. ಈ ಲೇಡಿ ಡಾನ್ ಭೂರಿ ಗ್ಯಾಂಗ್ ಎಂಬ ಹೆಸರಿನ ಪ್ರತ್ಯೇಕ ಗ್ಯಾಂಗ್ ಅನ್ನು ಹೊಂದಿದ್ದು ಅದರಲ್ಲಿ ಸೂರತ್ನ ಅನೇಕ ಗೂಂಡಾಗಳು ಸೇರಿದ್ದಾರೆ. ಭೂರಿ ಏನು ಮಾಡಿದ್ರೂ ಆಕೆಯ ವಿರುದ್ಧ ಪೊಲೀಸರ ಮೊರೆ ಹೋಗುವ ಧೈರ್ಯ ಯಾರಿಗೂ ಇಲ್ಲ. ಅನೇಕ ಬಾರಿ ಪ್ರಕರಣಗಳು ದಾಖಲಾಗ್ತವೆ ಮತ್ತು ಆಕೆ ಜೈಲಿಗೆ ಹೋಗ್ತಾಳೆ. ಆದರೆ ಸ್ವಲ್ಪ ಸಮಯದ ನಂತರ ಮತ್ತೆ ರಿಲೀಸ್ ಆಗಿ ಹೊರಬರ್ತಾಳೆ. ಅಪರಾಧದ ಜಗತ್ತನ್ನ ಪ್ರವೇಶಿಸಿದಾಗಿನಿಂದ ಕುಟುಂಬ ಅವಳೊಂದಿಗೆ ಸಂಬಂಧವನ್ನ ಮುರಿದುಕೊಂಡಿತು. ಸೂರತ್ನಲ್ಲಿ ಭೂರಿಯ ಗೂಂಡಾಗಿರಿಯ ಹಲವು ಕಥೆಗಳಿವೆ. ಅಂದಹಾಗೆ ಅಸ್ಮಿತಾ ಗೋಹಿಲ್ ಅಲಿಯಾಸ್ ಲೇಡಿ ಡಾನ್ ಫೇಸ್ಬುಕ್ ಪ್ರೊಫೈಲ್ ಪ್ರಕಾರ ಸ್ವಉದ್ಯೋಗಿ. ನಮ್ಮ ಜೀವನದ ವಿಧಾನವು ವಿಭಿನ್ನವಾಗಿದೆ. ನಾವು ನಿರೀಕ್ಷೆಗಳ ಮೇಲೆ ಬದುಕೋದಿಲ್ಲ, ನಾವು ನಮ್ಮದೇ ನಿಯಮಗಳ ಮೇಲೆ ಬದುಕ್ತೇವೆ ಅನ್ನೋದು ಆಕೆಯ ಮಾತು. ಹೀಗೆ ಸಿನಿಮಾ ನಟಿಯಾಗುವಷ್ಟು ಚೆಲುವಿದ್ದ ಹುಡುಗಿಯೊಬ್ಬಳು ಡಾನ್ ಆಗಿ ಸೂರತ್ನಲ್ಲಿ ಮೆರಿತಾ ಇದ್ದಾಳೆ. ನಾಳೆ ಇನ್ನೊಂದು ಕಥೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.